Hello everyone, welcome to Navras Maths Tutorials, exercise number 3.1. ಅದರಲ್ಲಿ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡಿ. ಹೌ ವಿಲ್ ಯು ಡಿಸ್ಕ್ರೈಬ್ ದ ಪೊಸಿಷನ್ ಆಫ್ ಎ ಟೇಬಲ್ ಲ್ಯಾಂಪ್ ಆನ್ ಯುವರ್ ಸ್ಟಡಿ ಟೇಬಲ್ ಟು ಅನದರ್ ಪರ್ಸನ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಒಂದು ನೋಡಿ ಟೇಬಲ್ ಇದೆ, ಟೇಬಲ್ ಮೇಲೆ ಒಂದು ಟೇಬಲ್ ಲ್ಯಾಂಪ್ ಇದೆ. ಓಕೆ, ಆನ್ ಯುವರ್ ಸ್ಟಡಿ ಟೇಬಲ್. ಈಗ ನಿಮ್ ಸ್ಟಡಿ ಟೇಬಲ್ ಮೇಲೆ ಒಂದು ಟೇಬಲ್ ಲ್ಯಾಂಪ್ ಇದೆ ಅಂತ ಅನ್ಕೊಳ್ಳಿ. ಈಗ ಅದನ್ನ ಯಾವ ರೀತಿ ಡಿಸ್ಕ್ರೈಬ್ ಮಾಡ್ತೀರಾ ಅನದರ್ ಪರ್ಸನ್ಗೆ ಅಂತ ಕೇಳಿದ್ದಾರೆ. ಅಂದ್ರೆ ಮೆಜರ್ ಹೇಳಕ್ಕೆ. ಓಕೆ, ಈಗ ನಾವ್ ಯಾವ ರೀತಿ ಮೆಜರ್ ಮಾಡ್ಬೋದು ನೋಡಿ. ನಾವು ಗ್ರಾಫ್ ಓದಿರೋ ಪ್ರಕಾರ ಈ ರೀತಿ ಇರತ್ತೆ. ಇದು ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಅನ್ನು ನಾವೇನಂತ ಕರಿತೀವಿ, 0 ಇರತ್ತೆ ಅಲ್ಲಿ ಮೆಜರ್. ಇಲ್ಲಿಂದ 1 2 3 4 ಇದೆ. ಎಕ್ಸ್ ಆಕ್ಸಿಸ್ ಹಾರಿಜೆಂಟಲ್ ಇರೋದು ಎಕ್ಸ್ ಆಕ್ಸಿಸ್, ವರ್ಟಿಕಲ್ ಇರೋದು ವೈ ಆಕ್ಸಿಸ್ ಅಲ್ವಾ. ಸೊ ಅದೇ ರೀತಿ ಇದು ಎಕ್ಸ್ ಆಕ್ಸಿಸ್ ಅಂತ ಅನ್ಕೊಳ್ಳಿ, ಇದು ವೈ ಆಕ್ಸಿಸ್ ಅನ್ಕೊಳ್ಳಿ. ಇದು ಒರಿಜಿನ್ 0 ಇರತ್ತೆ ಇಲ್ಲಿ. ಸೊ ಎನಿ ಯೂನಿಟ್ ಏನೇ ಇರ್ಲಿ, ನಾನು ಇಲ್ಲಿ 1 2 3 ಹಾಕೊಂಡಿದ್ದೀನಿ, ನೀವು 10 20 ಏನಾದ್ರೂ ಹಾಕೊಳ್ಳಿ. ಓಕೆ, ನಾವು ಇಲ್ಲಿ 1 2 3 ಹಾಕೊಂಡ್ಮೇಲೆ ಇಲ್ಲಿ ಮೆಜರ್ ಯಾವ ರೀತಿ ಹೇಳ್ಬೇಕು ನೋಡಿ. ಇಲ್ಲಿಂದ ಈ ರೀತಿ ಸ್ಟ್ರೇಟ್ ತಗೊಂಡೋಗ್ಬೇಕು. ಓಕೆ, ಈ ಪಾಯಿಂಟ್ ಇಲ್ಲಿದೆ, ಟೇಬಲ್ ಲ್ಯಾಂಪ್ ಇಲ್ಲಿದೆ. ಸೊ ಇಲ್ಲಿಂದ ಸ್ಟ್ರೇಟ್ ಇಲ್ಲಿ ತಗೊಂಡ್ ಬರ್ಬೇಕು. ಓಕೆ, ಎಲ್ಲಿಗೆ ಬಂತು ಇದು 4 ಬಂತು. ಎಕ್ಸ್ ಆಕ್ಸಿಸ್ ಗೆ ಎಷ್ಟು ಬಂತು 4. ಇನ್ನ ವೈ ಆಕ್ಸಿಸ್ ಕಡೆಗೆ ತಗೊಂಡೋಗೋಣ. ಇಲ್ಲಿ ಎಷ್ಟು ಬರುತ್ತೋ ನೋಡೋಣ. ನೋಡಿ ಇಲ್ಲಿ ಎಷ್ಟು ಬಂತು 3 ಬಂತು ಅಲ್ವಾ. ಸೊ ನಾವೇನ್ ಹೇಳ್ಬೋದು ಮೆಜರ್ 4 3 ಅಂತ ನೋಡಿ. ಲೆಂತ್ ಬ್ರೆಡ್ತ್ ಅಂತ ಇಟ್ಕೊಂಡ್ರೆ ಲೆಂತ್ ಎಷ್ಟು ಬರುತ್ತೆ 4 ಇದೆ, ಬ್ರೆಡ್ತ್ 3 ಇದೆ. ಓಕೆ, ಈ ರೀತಿ ನಾವು ಹೇಳ್ಬೇಕು. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ನೋಡಿ. ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಸೆಕೆಂಡ್ ಕ್ವಶನ್ ತುಂಬಾ ದೊಡ್ಡದಿದೆ, ಅದಕ್ಕೆ ಬರ್ದಿಲ್ಲ, ಡೈರೆಕ್ಟ್ ಓದಿ ಮಾಡ್ಬಿಡೋಣ. ಓಕೆ, ನೋಡಿ ಏನ್ ಕೊಟ್ಟಿದ್ದಾರೆ ಕ್ವಶನ್. ಎ ಸಿಟಿ ಹ್ಯಾಸ್ 2 main roads which cross each other at the center of city. These 2 roads are along the north-south direction and east-west direction. All the other streets of the city run parallel to these roads and are 200 meters apart. There are 5 streets in each direction. Using 1 centimeter is equal to 200 meter, draw a model of the city on your notebook. Represent the roads and or streets by single lines. Okay, there are many cross streets in your model. A particular cross street is made by 2 streets, one running in north-south direction and another in east-west direction. Each cross street is referred to in the following manner. If the second street running in north-south direction and fifth in the east-west direction meet at the some crossing, then we will call this cross street. Using this convention ಅಂತ ಫೈಂಡ್ ಅಂತ ಒಂದು 2 ಕ್ವಶನ್ಸ್ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಅವ್ರು ಏನ್ ಮಾಡಕ್ ಹೇಳಿದ್ದಾರೆ, ರೆಪ್ರೆಸೆಂಟ್ ದ ರೋಡ್ಸ್ ಅಂತ ಮಾಡಕ್ ಹೇಳಿದ್ದಾರೆ. ಓಕೆ, ನೋಟ್ಬುಕ್ ಅಲ್ಲಿ ನೋಡಿ ಅವ್ರೇನ್ ಹೇಳಿದ್ದಾರೆ, ಒಂದು ಸಿಟಿನಲ್ಲಿ 2 ರೋಡ್ಸ್ ಈ ತರ ಇದೆ, ಒಂದು ನಾರ್ತ್ ಸೌತ್ ಗೆ, ಒಂದು ಈಸ್ಟ್ ವೆಸ್ಟ್. ಓಕೆ, ಅದ್ರಲ್ಲಿ ಮತ್ತೆ ಇನ್ನ ಚಿಕ್ಕ ಚಿಕ್ಕ ಬೇರೆ ಬೇರೆ ರೋಡ್ಸ್ ಇರ್ತಾವಲ್ವಾ, ಅವು ಎಲ್ಲ ಪ್ಯಾರಲಲ್ ಆಗಿ ಹೋಗ್ತಾ ಇದಾವೆ. ನೋಡಿ ಇಲ್ಲಿ ಹೋಗ್ತಾ ಇದ್ದಾವೆ. ಇದು ನಾರ್ತ್ ಸೌತ್ ಡೈರೆಕ್ಷನ್ ಅಲ್ಲಿ, ಇದು ಈಸ್ಟ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ, ಈ ರೀತಿ ಪ್ಯಾರಲಲ್ ಆಗಿ ಹೋಗ್ತಾ ಇದ್ದಾರೆ. ಇದು ಏನಿದೆ ಅಲ್ಲ, ನೀವು ಬುಕ್ ಅಲ್ಲಿ ಮಾಡ್ಬೇಕಾದ್ರೆ ಅವರು ಕೊಟ್ಟಿದ್ದಾರೆ 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 200 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ 1 ಸೆಂಟಿಮೀಟರ್ ಮೆಜರ್ ಮಾಡಿ ಸ್ಕೇಲ್ ಇಂದ. ಓಕೆ, ನಾನು ಇಲ್ಲಿ ಫ್ರೀ ಹ್ಯಾಂಡ್ ಆಗಿ ಮಾಡಿದ್ದೀನಿ. ಈಗ ಅವ್ರೇನ್ ಕೇಳಿದ್ದಾರೆ, ರೆಪ್ರೆಸೆಂಟ್ ಮಾಡಿ ನೋಟ್ಬುಕ್ ಅಲ್ಲಿ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನಾನು ಇಲ್ಲಿ ಡ್ರಾ ಮಾಡಿದ್ದೀನಿ, ಈ ತರ ಡ್ರಾ ಮಾಡಿ ನೀವು. ಓಕೆ, 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 200 ಮೀಟರ್ ಇಟ್ಕೊಂಡು ನೋಡಿ 5 ರೋಡ್ಸ್ ಅಂತ ಹೇಳಿದ್ದಾರೆ ಅಲ್ವಾ. ಸೊ ನೋಡಿ ನಾರ್ತ್ ಸೌತ್ ಡೈರೆಕ್ಷನ್ ನಲ್ಲಿ ಇಲ್ಲಿ 1 2 3 4 5. ಓಕೆ, ಈಸ್ಟ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಕೂಡ 1 2 3 4 5 ಅವರು
5 ರೋಡ್ಸ್ ಅಂತ ಹೇಳಿದ್ದಾರೆ. ಸೊ 5 ರೋಡ್ಸ್ ಮಾಡಿದ್ದೀನಿ. ಇದನ್ನ ರೆಪ್ರೆಸೆಂಟ್ ಮಾಡೋದಿತ್ತು, ಈಗ ಈ ರೀತಿ ಮಾಡಿದ್ವಿ. ಓಕೆ, ಇನ್ನು ಏನ್ ಕೇಳಿದಾರೆ ಅದರಲ್ಲಿ ನೋಡೋಣ. There are many cross streets in your model. A particular cross street is made by two streets, one running in north-south direction and another in east-west. Each cross street is referred to in the following manner. If a second street running in north-south direction, ನೋಡಿ ಎಲ್ಲವೂ ಹಿಂಗೆ ಕ್ರಾಸ್ ಆಗ್ತಾನೆ ಇದಾವಲ್ವಾ. ಸೊ ಎಲ್ಲೋ ಒಂದ್ ಕಡೆ ಮೀಟ್ ಆಗ್ತಾವಲ್ವಾ, ಅದನ್ನೇ ಏನಂತೀವಿ ನಾವು, ಇಲ್ಲಿ ನೋಡಿ ಈ ಮೇನ್ ರೋಡ್ಸ್ ಇದಾವಲ್ಲ ಇವೆರಡು, ಇವು ಇಲ್ಲಿ ಮೀಟ್ ಆಗಿದಾವೆ. ಸೊ ಇದನ್ನ ಏನಂತ ಕರಿತೀವಿ ನಾವು, ಸಿಟಿನಲ್ಲಿ ಏನಂತ ಕರಿತೀವಿ ನಾವು, ಚೌಕ್ ಅಂತ ಕರಿತೀವಲ್ವಾ. ಸೊ ಆ ರೀತಿ ಕ್ರಾಸ್ ಸ್ಟ್ರೀಟ್ಸ್ ಎಷ್ಟಿದಾವೆ ನೋಡ್ರಿ ಅಲ್ವಾ, ಇದೇ ಅವ್ರು ಕೊಟ್ಟಿದ್ದಾರೆ. ಓಕೆ, ಈಗ ಇನ್ನು ಏನ್ ಕೊಟ್ಟಿದ್ದಾರೆ ನೋಡಿ. ಇಫ್ ಸೆಕೆಂಡ್ ಸ್ಟ್ರೀಟ್ ರನ್ನಿಂಗ್ ಇನ್ ನಾರ್ತ್ ಸೌತ್ ಡೈರೆಕ್ಷನ್ ಅಂಡ್ ಫಿಫ್ತ್ ಇನ್ ದ ಈಸ್ಟ್, ನೋಡಿ ಸೆಕೆಂಡ್ ಸ್ಟ್ರೀಟ್ ಇನ್ ನಾರ್ತ್ ಸೌತ್ ಅಂದ್ರೆ ಇದು ಸೆಕೆಂಡ್ ಸ್ಟ್ರೀಟ್ ಇನ್ ನಾರ್ತ್ ಸೌತ್ ಡೈರೆಕ್ಷನ್ ಇದೆ ಅಲ್ವಾ, ನಾರ್ತ್ ಸೌತ್ ಡೈರೆಕ್ಷನ್ ಅಲ್ಲಿ ಇರೋದು. ಇನ್ನು ಫಿಫ್ತ್ ಸ್ಟ್ರೀಟ್ ಇನ್ ಈಸ್ಟ್ ವೆಸ್ಟ್ ಡೈರೆಕ್ಷನ್, ನೋಡಿ ಈ ಫಿಫ್ತ್ ಮತ್ತೆ ಸೆಕೆಂಡ್ ಎಲ್ಲಿ ಮೀಟ್ ಆಗುತ್ತೆ, ಕ್ರಾಸ್ ಯಾವ್ದು ಬರುತ್ತೆ, ಇದು ಬರುತ್ತೆ ನೋಡಿ. ಯಾಕಂದ್ರೆ ಇಲ್ಲಿ ಫಿಫ್ತ್ ಸ್ಟ್ರೀಟ್ ಈಸ್ಟ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಇರೋದು. ಓಕೆ, ಇದು ಸೆಕೆಂಡ್ ಸ್ಟ್ರೀಟ್ ನಾರ್ತ್ ಸೌತ್ ಡೈರೆಕ್ಷನ್. ಸೊ ಇದು ಅಂತ ಹೇಳ್ಬೋದು. ಓಕೆ, ಪಾಯಿಂಟ್ ಮಾಡಿದೀನಿ ನೋಡಿ, ಇಲ್ಲಿ ಬರೀತೀನಿ ಸೆಕೆಂಡ್ ಫಿಫ್ತ್. ಓಕೆ, ಈಗ ನೋಡಿ ಏನ್ ಕೇಳಿದ್ದಾರೆ. ದೆನ್ ವಿಲ್ ಕಾಲ್ ದಿಸ್ ಕ್ರಾಸ್ ಸ್ಟ್ರೀಟ್ ಅಂತ, ಹೌದಲ್ವಾ. ಯೂಸಿಂಗ್ ದಿಸ್ ಕನ್ವೆನ್ಷನ್, ನೋಡಿ ಏನ್ ಕೊಟ್ಟಿದ್ದಾರೆ, ಕ್ವಶನ್ ನಂಬರ್ 1 ಏನ್ ಕೊಟ್ಟಿದ್ದಾರೆ, ಹೌ ಮೆನಿ ಕ್ರಾಸ್ ಸ್ಟ್ರೀಟ್ಸ್ ಕ್ಯಾನ್ ಬಿ ರೆಫರ್ಡ್ ಟು ಆಸ್ ಅಂತ ಕೊಟ್ಟಿದ್ದಾರೆ. 4, 3 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ನೋಡಿ ನಾರ್ತ್ ಸೌತ್ ಡೈರೆಕ್ಷನ್ ಅಲ್ಲಿ ಫೋರ್ತ್ ಅಂದ್ರೆ ಯಾವ್ದು ಬರುತ್ತೆ, ಈ ಲೈನ್ ಬರುತ್ತೆ ಅಲ್ವಾ. ಸೊ ಈ ಲೈನ್ ಇಟ್ಕೊಂಡ್ರೆ ಥರ್ಡ್ ಸ್ಟ್ರೀಟ್ ಇದು ಈಸ್ಟ್ ವೆಸ್ಟ್ ಡೈರೆಕ್ಷನ್. ಸೊ ನೋಡಿ ಈ 4 ಇಲ್ಲಿ 3 ಎಲ್ಲಿ ಮೀಟ್ ಆಗ್ತವೆ, ಇಲ್ಲಿ ಮೀಟ್ ಆಗತ್ತೆ ಅಲ್ವಾ. ಸೊ ಇಲ್ಲಿ ಬರೆಯೋಣ 4 and 3 ಆಯ್ತಾ. ಈಗ ಅವ್ರು ಏನ್ ಕೇಳಿದ್ರೆ, ಹೌ ಮೆನಿ ಕ್ರಾಸ್ ಸ್ಟ್ರೀಟ್ಸ್ ಕ್ಯಾನ್ ಬಿ ರೆಫರ್ಡ್ ಟು ಆಸ್ ಅಂತ ಕೇಳಿದ್ರೆ, ಹೌ ಮೆನಿ ಕ್ರಾಸ್ ಸ್ಟ್ರೀಟ್ಸ್ ಅಂದ್ರೆ ಇಲ್ಲಿ ಒಂದೇ ಕ್ರಾಸ್ ಸ್ಟ್ರೀಟ್ ಬರುತ್ತೆ ನೋಡಿ. ಅವ್ರಿಗೆ ಕೊಟ್ಟಿರೋ ಪ್ರಕಾರ ಇಲ್ಲಿ ಫೋರ್ತ್ ಇಲ್ಲಿ ಥರ್ಡ್ ಅಂದ್ರೆ ಇದೊಂದೇ ಅಲ್ವಾ ಮೀಟ್ ಆಗೋದು, ಬೇರೆ ಪಾಯಿಂಟ್ಸ್ ಅಲ್ಲಿ ಬೇರೆ ಬೇರೆ ಬರುತ್ತೆ. ಇಲ್ಲಿ ಬಂದ್ರೆ ಇಲ್ಲಿ 4 ಆಗತ್ತೆ, ಇಲ್ಲಿನೂ 4 ಆಗತ್ತೆ. 4, 3 ಬರ್ಬೇಕಂದ್ರೆ ಇದೊಂದೇ ಬರ್ಬೇಕು. ಸೊ ನಾವು ಆನ್ಸರ್ ಏನಂತ ಬರೆಯೋಣ, ಓನ್ಲಿ 1. ಓಕೆ, ಹೌ ಮೆನಿ ಕ್ರಾಸ್ ಸ್ಟ್ರೀಟ್ಸ್ ಅಂತ ಕೇಳಿದಾರಲ್ಲ, ಓನ್ಲಿ 1 ಕ್ರಾಸ್ ಸ್ಟ್ರೀಟ್ ಅಂತ ಬರೀರಿ. ಅದೇ ರೀತಿ ಇನ್ನೊಂದು ಕ್ವಶನ್ ಕೇಳಿದ್ರೆ, ಹೌ ಮೆನಿ ಕ್ರಾಸ್ ಸ್ಟ್ರೀಟ್ಸ್ ಕ್ಯಾನ್ ಬಿ ರೆಫರ್ಡ್ ಟು ಆಸ್ 3, 4 ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ 3, 4 ಅಂತಂದ್ರೆ ಇಲ್ಲಿ ನಾರ್ತ್ ಸೌತ್ ಡೈರೆಕ್ಷನ್ 3 ಅಂದ್ರೆ ಈ ಲೈನ್, ಈ ರೋಡ್. ಓಕೆ, ಫೋರ್ತ್ ಅಂದ್ರೆ ಈಸ್ಟ್ ವೆಸ್ಟ್ ಗೆ ನೋಡಿ ಈ ಲೈನ್ ಬರುತ್ತೆ. ಸೊ ಮೀಟ್ ಆಗೋದು ಯಾವ ಪಾಯಿಂಟ್ಗೆ, ಈ ಪಾಯಿಂಟ್ಗೆ. ಸೊ ಬರೆಯೋಣ ಇಲ್ಲಿನು 3, 4 ಅಂದ್ರೆ ಇದು ಥರ್ಡ್ ವರ್ಟಿಕಲ್, ಹಾರಿಜಾಂಟಲ್ ಫೋರ್ತ್. ಅವ್ರೇನ್ ಕೇಳಿದ್ರೆ, ಹೌ ಮೆನಿ ಕ್ರಾಸ್ ಸ್ಟ್ರೀಟ್ಸ್, ಇಲ್ಲಿನೂ ಅಷ್ಟೇ ಹೌ ಮೆನಿ ಕ್ರಾಸ್ ಸ್ಟ್ರೀಟ್ಸ್ ಕ್ಯಾನ್ ಬಿ ರೆಫರ್ಡ್ ಟು ಆಸ್ ಅಂತ ಕೇಳಿದ್ರೆ, ಹೌ ಮೆನಿ ಕ್ರಾಸ್ ಸ್ಟ್ರೀಟ್ಸ್ ಅಂದ್ರೆ ನೋಡಿ 3 ಅಂದ್ರೆ ಇದೇ ಲೈನ್ ಬರುತ್ತೆ, 4 ಅಂದ್ರೆ ಇದೇ ಲೈನ್ ಬರುತ್ತೆ, ಬೇರೆ ಬೇರೆ ಕ್ರಾಸ್ಗಳು ಬರ್ತವೆ, ಆದ್ರೆ ಅದಕ್ಕೆ ನಂಬರ್ ಬೇರೆ ಆಗುತ್ತೆ. ಸೊ ಇಲ್ಲಿ ಬರುವಂತದ್ದು ಅಂದ್ರೆ ಓನ್ಲಿ 1. ಇಲ್ಲಿನೂ ಆನ್ಸರ್ ಸೇಮ್ ಆಗತ್ತೆ, ಓನ್ಲಿ 1 ಕ್ರಾಸ್ ಸ್ಟ್ರೀಟ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್